ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈಗ ಸಮಯ 10:57. ಸೊ KEಯವರ ಒಂದು ನೋಟಿಫಿಕೇಷನ್ ಪ್ರಕಾರ ಇಲ್ಲಿ ನೋಡ್ಬೋದು, ಮೊದಲ ಸುತ್ತಿನ ಪರಿಷ್ಕೃತ ವೇಳಾಪಟ್ಟಿ ಅಂತ ಇದೆ, ಹೌದಾ? ಸೊ ಇದರ ಪ್ರಕಾರ ನನಗೆ ಮಾತಾಡೋದಕ್ಕಾಗೋದಿಲ್ಲ, ನಗು ಬರ್ತಾ ಇದೆ. ಸೊ ನಿಮ್ಮ ಒಂದು ರಿಸಲ್ಟ್ ಆಫ್ಟರ್ 7 PM, ಆಫ್ಟರ್ 8 PM, ಹೌದಾ? ಎಕ್ಸಸೈಸಿಂಗ್ ಪಬ್ಲಿಕೇಶನ್ ಫಸ್ಟ್ ರೌಂಡ್ ರಿಸಲ್ಟ್ ಆಫ್ಟರ್ 8 PM ಅಂತ ಹೇಳಿದ್ದಾರೆ. ಅವರು ಕೂಡ ತಪ್ಪಿಲ್ಲ. ಆಫ್ಟರ್ 8 PM ಅಂದರೆ ಯಾವಾಗ ಬೇಕಾದರೂ ಆಗ್ಬೋದು, ಹೌದಾ? 8 ಗಂಟೆಗೆ ನಾವು ಅಂತ ಹೇಳಿಲ್ಲ ಅವರು, ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಆಫ್ಟರ್ 8 PM ಅಂತ ಹೇಳಿದ್ದಾರೆ. ಸೊ ಡೆಫಿನೆಟ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಸೊ ವಿದ್ಯಾರ್ಥಿಗಳಾದ ನೀವು, ನನಗೊತ್ತು ಇವತ್ತು ರಾತ್ರಿ ನೀವು ಮಲ್ಕೊಳ್ಳೋದಿಲ್ಲ, ಬಟ್ ನನಗೆ ನಿದ್ರೆ ಬರ್ತಾಯಿದೆ, ನಾನು ಮಕ್ಕೋತೀನಿ. ರಾತ್ರಿ ಯಾವಾಗ ಅವರು ರಿಲೀಸ್ ಮಾಡ್ತಾರೆ, ರಿಲೀಸ್ ಮಾಡಿದ ತಕ್ಷಣ ಆವಾಗ ಯಾರಾದರೂ ಎಚ್ಚರ ಇದ್ದರು ಅಂತಂದರೆ ಕಮೆಂಟಲ್ಲಿ ರಿಲೀಸ್ ಆಗಿದೆ ಅಂತ ಹೇಳಿ, ನನಗೆ ಎಚ್ಚರ ಆದ ತಕ್ಷಣ ವಿಡಿಯೋ ಮಾಡಿ ನಿಮಗೆ ತಿಳಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ನನಗೊತ್ತು ನಿಮ್ಮ ಒಂದು ಆ ಒಂದು ಎಂಗ್ಸೈಟಿ ಏನಿದೆ, ಆ ಒಂದು ಆಸಕ್ತಿ ಏನಿದೆ, ಕುತೂಹಲಕರ ಏನಿದೆ. ಸೊ ಡೆಫಿನೆಟ್ಲಿ ಆ ಕುತೂಹಲ ಇದ್ದೇ ಇರ್ತದೆ. ಆ ಒಂದು ಮಕ್ಕಳ, ತಮ್ಮ ವಿದ್ಯಾರ್ಥಿಗಳ ಒಂದು ಎಂಗ್ಸೈಟಿಯನ್ನು KEಯವರು ಅರ್ಥ ಮಾಡ್ಕೋಬೇಕು. ಸೊ ಜನರಲಿ ನಾನು ಹಿಂದಿನ ವರ್ಷ ಎಲ್ಲ ನೋಡಿದಂತಹ ಒಂದಷ್ಟು ಕೇಸ್ಗಳಲ್ಲಿ ಬೆಳಗ್ಗೆ ಮುಂಚೆ 5 ಗಂಟೆ, 4 ಗಂಟೆ, 3 ಗಂಟೆಗೆಲ್ಲ ಬಿಟ್ಟಿದ್ದಿದೆ. ಮೇ ಬಿ ರಿಸಲ್ಟನ್ನು ಬಿಟ್ಟ ತಕ್ಷಣ ಸಾಫ್ಟ್ವೇರ್ ಮೇಲೆ ಹೆವಿ ಲೋಡ್ ಬೀಳ್ತದೆ ಅಂಥೇಳಿ ರಾತ್ರಿ ಮೇಲೆ ಅದನ್ನು ಬಿಡೋ ಅಂಥ ಚಾನ್ಸಸ್ಗಳೇ ಇರ್ತದೆ ಜನರಲಿ. ಆದರೂ ಕೂಡ ಒಂದು ಟೈಮನ್ನು ಮೆನ್ಷನ್ ಮಾಡಿದ್ದಾರೆ, ಆಫ್ಟರ್ 8 PM ಅಂಥೇಳಿ. ನಾವು ತಿಳ್ಕೊಂಡ್ಬಿಟ್ವಿ 8 PM ಅಂಥೇಳಿ. ಅದಕ್ಕಾಗಿ 8 PM ಇಂದ ಬಹಳ ಜನ ವೇಟ್ ಮಾಡ್ತಾಯಿದ್ದೀರಿ. ಸೊ ವೇಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ನೀವು ಈಗ ಕಣ್ಣು ಮುಚ್ಕೊಂಡು ಮಲ್ಕೊಳ್ಳಿ. ನನಗೊತ್ತು ನೀವು ಮಕ್ಕೊಳ್ಳೋದಿಲ್ಲ ಅಂಥೇಳಿ, ಅದು ನನ್ನ ಒಂದು ಜವಾಬ್ದಾರಿ, ನಾನು ಹೇಳ್ತೀನಿ. ನಾಳೆ ಬೆಳಗ್ಗೆದ್ರೊಳಗೆ ರಿಲೀಸ್ ಮಾಡ್ತಾರೆ. ಮಾಡಿದರೆ ವಿಡಿಯೋವನ್ನು ನಿಮಗೆ ತಕ್ಷಣ ಮಾಡಿ ಹೇಳೋವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಆ್ಯಕ್ಚುಲಿ ನಾನು ಗುಡ್ ನೈಟ್ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದೆ. ಯಾಕಂದರೆ ನನ್ನ ಒಂದು ಲಾಸ್ಟ್ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ನೀವು ನೋಡಿ, ಎಲ್ಲರೂ ಕೇಳ್ತಿರೋದು ಒಂದೇ, ರೌಂಡ್ 1 ರಿಸಲ್ಟ್ ಎಲ್ಲಿ ಅಂಥೇಳಿ. ಸ್ವಲ್ಪ ಸಮಾಧಾನ ಆದರೂ ಆಗಲಿ ಅಂಥೇಳಿ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.